ಭಾರತದ ಗಡಿ ಪ್ರದೇಶದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ. ಇಲ್ಲಿ ಬಂಕರ್ಗಳಲ್ಲಿ ವಾಸ ಮಾಡ್ತಿರುವಂತ ಜನರನ್ನ ಮಾತಾಡಿಸ್ತೇವೆ. चाचा जी, आप कब से यहाँ पे हो और हालत कैसे है यहाँ भी? यहाँ 1947 से है। 48 में मेरा जन्म है। 75 एज हो गया हमारा। तो यहाँ बॉर्डर एरिया कभी कभी हो जाता है। 65 में हुआ, 71 में हुआ यहाँ लड़ाई। तो आज ऐसे मामूली फायर है, आज इतना फायर नहीं है। अब रहने को जिंदा रहने को तकलीफ है क्या यहाँ पे? ना जिंदा क्या, अब देने इधर ही से पहले से इधर कोई कैजुअलिटी नहीं हुआ। 2 आदमी जख्मी हुआ था, मतलब गोली लगा था, बाकी मरा नहीं कोई भी यहाँ। हाँ जी। अभी 2 दिन से फायरिंग शेलिंग कुछ वगैरह? एक दिन हुआ यहाँ, एक दिन फायरिंग हुआ, बाकी मरा शरा कोई नहीं, ना किसी को नुकसान नहीं। कहाँ से हो रहा है ये? क्या मालूम है, अंधेरे में होता है रात को, इधर से होता है उधर से होता है, कोई मालूम नहीं है। रात को अंधेरे में होता है। डर लगता है? डर तो लगता है इंसान को, हर एक इंसान को डर लगता है। और ये बंकर में रहने को होता है। अगर ये झगड़ा चालू हुआ तो कितना दिन रह सकते हैं अंदर? वो छोटा वाला और अगर पूरा लड़ाई हो गया तो वो ऊपर वाला ही जानता है कब मरेंगे, क्या कुछ होगा। तो बंकर तो ऐसे थोड़ा देर के लिए 1-2 घंटा रहते हैं बस, और क्या। अच्छा, हमारा ये जो बॉर्डर है कहाँ से, यहाँ से वहाँ से, वो पाकिस्तान का पार्ट कौन सा है? पाकिस्तान का वो पारला वाला जंगल है ना, वो जहाँ ये धुआं है, ये धुआं पाकिस्तान में, ये अपना है ये एरिया। यहाँ फेंसिंग लगी, तार वगैरह लगी है। बॉर्डर तो नहीं है, बॉर्डर वो नाला है, लेकिन तार ऐसे लगा दिया है गवर्नमेंट ने जी। ना अभी नहीं हुआ, उससे आगे ये गांव हमारा है, ये जो तार के अंदर है। उधर ऊपर 2 गांव है, इधर एक बड़ा गांव है जी। 3 गांव है तार के, मतलब उस साइड में। बम कुछ गिरा क्या परसों? ना बम इधर नहीं गिरा, हमारे गांव में नहीं गिरा। ऊपर गिरता रहा, ऊपर कहीं गिरता रहा, उधर गिरता रहा, लेकिन हमारे गांव में वो साउंड सुन के हाँ आवाज आती है, आवाज बहुत आती है, डर लगता है आवाज। बड़े बड़े बम बनने पड़ते हैं तो, लेकिन मरा शरा कोई नहीं बचा। ಶುಕ್ರಿಯಾ चाचा जी. ಸೊ ಬದುಕೋದು ಕಷ್ಟ ಆಗಿದೆ. ಕಳೆದ 75 ವರ್ಷದಿಂದ ನಾನು ಇಲ್ಲಿದ್ದೀನಿ. ಇದು ನಮ್ಗೆ ಅಭ್ಯಾಸ ಆಗೋಗಿದೆ. ಬಾಂಬಿಂಗ್ ಆದಂಥ ಸಂದರ್ಭದಲ್ಲಿ, ಶೆಲ್ಲಿಂಗ್ ಆದಂಥ ಸಂದರ್ಭದಲ್ಲಿ ಬಂಕರ್ಗಳಿಗೆ ಹೋಗಿ ಶಿಫ್ಟ್ ಆಗ್ತಿವೆ. ಕೆಲವೊಂದ್ಸರಿ ಬಂಕರ್ನ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನಮ್ಮ ಗಾಡಿಯನ್ನು ಮೊದಲನೇದಾಗಿ ತೋರಿಸ್ತೀನಿ. ಯಾಕೆಂದರೆ ಇದು ಪಾರ್ಕಿಂಗ್ ಜಾಗದ ಥರ ಕಾಣುತ್ತೆ. ಈ ಪಾರ್ಕಿಂಗ್ ಜಾಗದ ತರ ಕಾಣುವಂತ ಕೆಳಗಡೆಯೇ ಬಂಕರ್ ಅನ್ನ ಈಗ ನಿರ್ಮಾಣ ಮಾಡಲಾಗಿರುವಂತದ್ದು. ಯಾರಿಗೂ ಈ ಒಂದು ಜಾಗ ಗೊತ್ತಾಗಬಾರ್ದು. ಒಂದು ವೇಳೆ ದೂರದಿಂದ ನೋಡಿದ್ರು ಕೂಡ ಇದು ಕೇವಲ ಬೆಟ್ಟ ಗುಡ್ಡದ ರೀತಿ ಕಾಣಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ರ್ಯಾಂಪ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ನಿಮಗೆ 2 ಭಾಗಗಳಲ್ಲಿ ಬಂಕರ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೇವೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಆಗೋದಿಲ್ಲ. ಕಳೆದ 75 ವರ್ಷದಿಂದ ಇದೇ ಭಯದಲ್ಲೇ ಬದುಕ್ತಾ ಇದ್ದೀವಿ ಅಂತ ಇಲ್ಲಿರುವಂತ ಸ್ಥಳೀಯ ಮೌಲಾ ಒಬ್ಬರನ್ನ ನಾವು ಮಾತಾಡಿಸಿದ್ದೇವೆ. ಸೊ ವಾಸ್ತವದ ಚಿತ್ರಣ ನೀವು ನೋಡಿದ್ದೀರಾ. ನೀವಾಗಲೇ 2 ಭಾಗದಲ್ಲಿ ನೋಡುವಂಥ ಬಂಕರ್ ಇಲ್ಲಿರುವಂಥದ್ದು. ಸಾಮಾನ್ಯವಾಗಿ ಈ ಒಂದು ಬಾಗಿಲನ್ನು ನೋಡಿದ್ರೆ ಬಂಕರ್ನ ಎಂಟ್ರಿ ಅಂತ ಗೊತ್ತೇ ಆಗೋದಿಲ್ಲ. ಈ ಬಾಗಿಲನ್ನ ತೆಗೆದ್ರೂ ಕೂಡ ಇಲ್ಲಿ ಏನೂ ಕಾಣೋದೇ ಇಲ್ಲ. ಯಾಕಂದ್ರೆ ಸಣ್ಣ ಪುಟ್ಟ ಸ್ಟೋರ್ ರೂಮ್ ತರ ಕಾಣುತ್ತೆ. ಸ್ಟೋರ್ ರೂಮ್ ತರ ಕಾಣುವಂತ ಈ ಪ್ರದೇಶದಲ್ಲೇ ಸುಮಾರು 15ರಿಂದ 20 ಜನ ಮತ್ತೊಂದು ಸಣ್ಣ ಬಾಗಿಲಿನಲ್ಲಿ ಹೋಗಿ ವಾಸ ಮಾಡಬೇಕಾದಂತ ಪರಿಸ್ಥಿತಿ, ಅನಿವಾರ್ಯತೆ ಅವರಿಗಿರುವಂಥದ್ದು. ಸೊ ಭದ್ರತೆಗೋಸ್ಕರ ಜೀವದ ಭಯದಲ್ಲೇ ಬದುಕ್ತಾ ಇದ್ದೇವೆ. ಇಲ್ಲಿ ಸದ್ಯದ ಮಟ್ಟಿಗೆ ನಾವಿರುವಂಥ ಸ್ಥಳದಲ್ಲಿ ಬಾಂಬ್ ಆಗಿರ್ಬೋದು, ಫೈರಿಂಗ್ ಇಲ್ಲಿ ಬೀಳದೇ ಇದ್ರು ಕೂಡ ಕಳೆದ ಕೆಲ ದಿನಗಳ ಹಿಂದೆ ನಾವೇ ಮತ್ತೊಂದು ಪ್ರದೇಶ ಅಂದರೆ ಇಲ್ಲಿಂದ ಮೇಲ್ಗಡೆ ಹೋಗಿದ್ವಿ, ಸುಮಾರು 7ರಿಂದ 8 ಕಿಲೋಮೀಟರ್. ಅಲ್ಲಿ ಬಿದ್ದಿದಂತ ಖುದ್ದು ಇಲ್ಲಿನ ಜನರೇ ಹೇಳ್ತಿರುವಾಗ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಖಂಡಿತವಾಗಿಯೂ ಈ ಸತ್ಯ ದರ್ಶನ, ಇಲ್ಲಿನ ನರಕ ದರ್ಶನವನ್ನ ಮಾಡಿಸೋದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಸೇನೆಯಿಂದ ಕೊಟ್ಟಂತ ನಿಯಮಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಉಲ್ಲಂಘನೆ ಮಾಡಿಲ್ಲ. ಈ ಪ್ರದೇಶದ ಹೆಸರನ್ನ ರಿವೀಲ್ ಮಾಡಿಲ್ಲ. ಬೇರೆಯವರಂತೆ ನಾವು ಪೈಪೋಟಿಯಲ್ಲಿ ಬಿದ್ದಿಲ್ಲ. ಆದ್ರೆ ಜನರಿಗೆ ಸತ್ಯವನ್ನ ತೋರಿಸುವಂತ ಪ್ರಯತ್ನಕ್ಕಾಗಿ ನಾವು ಇಲ್ಲಿವರೆಗೂ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ. ಭಾರತದ ಗಡಿ ಪ್ರದೇಶದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ. ಇಲ್ಲಿ ಬಂಕರ್ಗಳಲ್ಲಿ ವಾಸ ಮಾಡ್ತಿರುವಂತ ಜನರನ್ನ ಮಾತಾಡಿಸ್ತೇವೆ. चाचा जी, आप कब से यहाँ पे हो और हालत कैसे है यहाँ भी? यहाँ 1947 से है। 48 में मेरा जन्म है। 75 एज हो गया हमारा। तो यहाँ बॉर्डर एरिया कभी कभी हो जाता है। 65 में हुआ, 71 में हुआ यहाँ लड़ाई। तो आज ऐसे मामूली फायर है, आज इतना फायर नहीं है। अब रहने को जिंदा रहने को तकलीफ है क्या यहाँ पे? ना जिंदा क्या, अब देने इधर ही से पहले से इधर कोई कैजुअलिटी नहीं हुआ। 2 आदमी जख्मी हुआ था, मतलब गोली लगा था, बाकी मरा नहीं कोई भी यहाँ। हाँ जी। अभी 2 दिन से फायरिंग शेलिंग कुछ वगैरह? एक दिन हुआ यहाँ, एक दिन फायरिंग हुआ, बाकी मरा शरा कोई नहीं, ना किसी को नुकसान नहीं। कहाँ से हो रहा है ये? क्या मालूम है, अंधेरे में होता है रात को, इधर से होता है उधर से होता है, कोई मालूम नहीं। रात को अंधेरे में होता है। डर लगता है? डर तो लगता ही है इंसान को, हर एक इंसान को डर लगता ही है।
और ये बंकर में रहने को होता है, अगर ये झगड़ा चालू हुआ तो कितना दिन रह सकते हैं अंदर? वो छोटा वाला और अगर पूरा लड़ाई हो गया तो वो ऊपर वाला ही जानता है कब मरेंगे, क्या कुछ होगा। तो बंकर तो ऐसे थोड़ा देर के लिए 1-2 घंटा रहते हैं बस, और क्या। अच्छा, हमारा ये जो बॉर्डर है कहाँ से, यहाँ से वहाँ से, वो पाकिस्तान का पार्ट कौन सा है? पाकिस्तान का वो पारला वाला जंगल है ना, वो जहाँ ये धुआं है, ये धुआं पाकिस्तान में, ये अपना है ये एरिया। यहाँ फेंसिंग लगी, तार वगैरह लगी है। बॉर्डर तो नहीं है, बॉर्डर वो नाला है, लेकिन तार ऐसे लगा दिया है गवर्नमेंट ने जी। ये बॉर्डर भी ना अभी नहीं हुआ, उससे आगे ये गांव हमारा है, ये जो तार के अंदर है। उधर ऊपर 2 गांव है, इधर एक बड़ा गांव है जी। 3 गांव है तार के, मतलब उस साइड में। बम कुछ गिरा क्या परसों? ना बम इधर नहीं गिरा, हमारे गांव में नहीं गिरा। ऊपर गिरता रहा, ऊपर कहीं गिरता रहा, उधर गिरता रहा, लेकिन हमारे गांव में वो साउंड सुन के हाँ आवाज आती है, आवाज बहुत आती है, डर लगता है आवाज। बड़े बड़े बम बनने पड़ते हैं तो, लेकिन मरा शरा कोई नहीं बचा। ಶುಕ್ರಿಯಾ ಸರ್. ಸೊ ಬದುಕೋದು ಕಷ್ಟ ಆಗಿದೆ. ಕಳೆದ 75 ವರ್ಷದಿಂದ ನಾನು ಇಲ್ಲಿದ್ದೀನಿ. ಇದು ನಮ್ಗೆ ಅಭ್ಯಾಸ ಆಗೋಗಿದೆ. ಬಾಂಬಿಂಗ್ ಆದಂಥ ಸಂದರ್ಭದಲ್ಲಿ, ಶೆಲ್ಲಿಂಗ್ ಆದಂಥ ಸಂದರ್ಭದಲ್ಲಿ ಬಂಕರ್ಗಳಿಗೆ ಹೋಗಿ ಶಿಫ್ಟ್ ಆಗ್ತಿವೆ. ಕೆಲವೊಂದ್ಸರಿ ಬಂಕರ್ನ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನಮ್ಮ ಗಾಡಿಯನ್ನು ಮೊದಲನೇದಾಗಿ ತೋರಿಸ್ತೀನಿ, ಯಾಕೆಂದರೆ ಇದು ಪಾರ್ಕಿಂಗ್ ಜಾಗದ ಥರ ಕಾಣುತ್ತೆ. ಈ ಪಾರ್ಕಿಂಗ್ ಜಾಗದ ತರ ಕಾಣುವಂತ ಕೆಳಗಡೆಯೇ ಬಂಕರ್ ಅನ್ನ ಈಗ ನಿರ್ಮಾಣ ಮಾಡಲಾಗಿರುವಂತದ್ದು. ಯಾರಿಗೂ ಈ ಒಂದು ಜಾಗ ಗೊತ್ತಾಗಬಾರ್ದು. ಒಂದು ವೇಳೆ ದೂರದಿಂದ ನೋಡಿದ್ರು ಕೂಡ ಇದು ಕೇವಲ ಬೆಟ್ಟ ಗುಡ್ಡದ ರೀತಿ ಕಾಣಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ರ್ಯಾಂಪ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ನಿಮಗೆ 2 ಭಾಗಗಳಲ್ಲಿ ಬಂಕರ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೇವೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಆಗೋದಿಲ್ಲ. ಕಳೆದ 75 ವರ್ಷದಿಂದ ಇದೇ ಭಯದಲ್ಲೇ ಬದುಕ್ತಾ ಇದ್ದೀವಿ ಅಂತ ಇಲ್ಲಿರುವಂತ ಸ್ಥಳೀಯ ಮೌಲಾ ಒಬ್ಬರನ್ನ ನಾವು ಮಾತಾಡಿಸಿದ್ದೇವೆ. ಸೊ ವಾಸ್ತವದ ಚಿತ್ರಣ ನೀವು ನೋಡಿದ್ದೀರಾ. ನೀವಾಗಲೇ 2 ಭಾಗದಲ್ಲಿ ನೋಡಿರುವಂಥ ಬಂಕರ್ ಇಲ್ಲಿರುವಂಥದ್ದು. ಸಾಮಾನ್ಯವಾಗಿ ಈ ಒಂದು ಬಾಗಿಲನ್ನು ನೋಡಿದ್ರೆ ಬಂಕರ್ನ ಎಂಟ್ರಿ ಅಂತ ಗೊತ್ತೇ ಆಗೋದಿಲ್ಲ. ಈ ಬಾಗಿಲನ್ನ ತೆಗೆದ್ರೂ ಕೂಡ ಇಲ್ಲಿ ಏನೂ ಕಾಣೋದೇ ಇಲ್ಲ, ಯಾಕಂದ್ರೆ ಸಣ್ಣ ಪುಟ್ಟ ಸ್ಟೋರ್ ರೂಮ್ ತರ ಕಾಣುತ್ತೆ. ಸ್ಟೋರ್ ರೂಮ್ ತರ ಕಾಣುವಂತ ಈ ಪ್ರದೇಶದಲ್ಲೇ ಸುಮಾರು 15ರಿಂದ 20 ಜನ ಮತ್ತೊಂದು ಸಣ್ಣ ಬಾಗಿಲಿನಲ್ಲಿ ಹೋಗಿ ವಾಸ ಮಾಡಬೇಕಾದಂತ ಪರಿಸ್ಥಿತಿ, ಅನಿವಾರ್ಯತೆ ಅವರಿಗಿರುವಂಥದ್ದು. ಸೊ ಭದ್ರತೆಗೋಸ್ಕರ ಜೀವದ ಭಯದಲ್ಲೇ ಬದುಕ್ತಾ ಇದ್ದೇವೆ. ಇಲ್ಲಿ ಸದ್ಯದ ಮಟ್ಟಿಗೆ ನಾವಿರುವಂಥ ಸ್ಥಳದಲ್ಲಿ ಬಾಂಬ್ ಆಗಿರ್ಬೋದು, ಫೈರಿಂಗ್ ಇಲ್ಲಿ ಬೀಳದೇ ಇದ್ರು ಕೂಡ ಕಳೆದ ಕೆಲ ದಿನಗಳ ಹಿಂದೆ ನಾವೇ ಮತ್ತೊಂದು ಪ್ರದೇಶ ಅಂದರೆ ಇಲ್ಲಿಂದ ಮೇಲ್ಗಡೆ ಹೋಗಿದ್ವಿ, ಸುಮಾರು 7ರಿಂದ 8 ಕಿಲೋಮೀಟರ್. ಅಲ್ಲಿ ಬಿದ್ದಿದಂಥ ಖುದ್ದು ಇಲ್ಲಿನ ಜನರೇ ಹೇಳ್ತಿರುವಾಗ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಖಂಡಿತವಾಗಿಯೂ ಈ ಸತ್ಯ ದರ್ಶನ, ಇಲ್ಲಿನ ನರಕ ದರ್ಶನವನ್ನ ಮಾಡಿಸೋದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಸೇನೆಯಿಂದ ಕೊಟ್ಟಂತ ನಿಯಮಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಉಲ್ಲಂಘನೆ ಮಾಡಿಲ್ಲ. ಈ ಪ್ರದೇಶದ ಹೆಸರನ್ನ ರಿವೀಲ್ ಮಾಡಿಲ್ಲ. ಬೇರೆಯವರಂತೆ ನಾವು ಪೈಪೋಟಿಯಲ್ಲಿ ಬಿದ್ದಿಲ್ಲ. ಆದ್ರೆ ಜನರಿಗೆ ಸತ್ಯವನ್ನ ತೋರಿಸುವಂತ ಪ್ರಯತ್ನಕ್ಕಾಗಿ ನಾವು ಇಲ್ಲಿವರೆಗೂ ಬಂದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ.